ಲಕ್ಷ್ಮಿಯಲ್ಲಿ ಚತುರ್ಮುಖನನ್ನು ಅನುಸಂಧಾನ ಮಾಡಿದ್ದಾರೆ. ಅಂದರೆ ಅದೆಲ್ಲ ಆನಂದಮಯ ಕೋಶಕ್ಕೆ ಹೋಯ್ತಾ, ಅಲ್ಲಿಂದ ಮಾಯಾಮಯನ್ಯಧ, ಆಮೇಲೆ ಅವಳು ಆ ಮಾಯಾಮಯನಲ್ಲಿರ್ತಕ್ಕಂಥದ್ದನ್ನ ಅನುಶಯಂ ಪಂಚಾನುಶಯಂ ಆತ್ಮಸ್ಥಂ. ಅನುಶಯ ಅಂತಂದರೆ ಅನುಶಯ ಅಂದರು, ಮಾಯಾಮ ಶಕ್ತಿ ಅಂತಂದ್ರು, ಲಕ್ಷ್ಮಿ ಅಂದರು, ಶ್ರೀತ್ವ ಅಂದರು, ಎಲ್ಲ ಒಂದೇ. ಅನುಶಯ ಅಂದರೆ ಭಗವಂತನ ಜೊತೆಗೆ ಯಾವಾಗಲೂ ಇರುವವಳು. ಭಗವಂತ ಮನಸ್ಸಕ್ಕೆ ಸದಾ ಶೇತಿ, ಪ್ರಳಯದಲ್ಲೂ ಅವನ ಜೊತೆಗೆ, ಎಚ್ಚರದಲ್ಲೂ ಭಗವಂತನ ಜೊತೆಗೆ ಇರತಕ್ಕ ಶಕ್ತಿ ಅದು ಅನುಶಯ ಅಂತ. ತಂಚ ಅನುಶಯಂ ಆತ್ಮಸ್ಥಂ. ಆ ಲಕ್ಷ್ಯ ಶ್ರೀತತ್ವವನ್ನು ಆತ್ಮಸ್ಥಂ ಪರಮಾತ್ಮನಲ್ಲಿ ಅನುಸಂಧಾನ ಮಾಡಿದ. ಹೀಗೆ ಒಂದರಿಂದ ಒಂದು ಮೇಲಕ್ಕೆ ಹೋಗಿ ಸಮಸ್ತವೂ ಭಗವಂತನಲ್ಲಿ ಆಯಿತವಾಯಿತು. ಪಂಚ ಅನುಶಯಂ ಆತ್ಮಸ್ಥಂ. ಯಾರು ಅಸೌ ಅನುಶಯೀ ಪುಮಾನ್. ಅನುಶಯೀ ಅಂದರೆ, ಅನುಶಯ ಅಂದರೆ ಲಕ್ಷ್ಮಿ, ಆ ಲಕ್ಷ್ಮಿಯ ಮಾಯೆಗೆ ಒಳಗಾದವ ಅನುಶಯೀ ಅಂದರೆ ಜೀವ. ಪಂಚ ಅನುಶಯೀ ಆತ್ಮಸ್ಥಂ ಅಸೌ ಅನುಶಯೀ ಪುಮಾನ್. ಪೂರ್ತಿ ಆ ಲಕ್ಷ್ಮಿಯ ಮಾಯೆ ಒಳಗಾಗಿದ್ದವ ಅದನ್ನು ಕಳಚಿಕೊಂಡು ಬಿಟ್ಟು ಭಗವಂತನಿಗೆ ಅರ್ಪಿಸಿಬಿಟ್ಟ ಎಲ್ಲ. ಅದು ಹೇಗೆ ಸಾಧ್ಯ ಆಯಿತು ಅಂದರೆ ಜ್ಞಾನ ವೈರಾಗ್ಯ ವೀರ್ಯೇಣ. ಈ ಸುಮ್ಮನೆ ಅನುಸಂಧಾನ ಮಾಡಿದ್ರೆ ಆಟಿಗೆ ಬರೋಲ್ಲ. ಅಂತಹ ಜ್ಞಾನ ಮತ್ತು ಎಲ್ಲವನ್ನ ತೊರೆದು ಬದುಕತಕ್ಕಂಥ ವೈರಾಗ್ಯ, ಜ್ಞಾನ ವೈರಾಗ್ಯದ ಸಾಮರ್ಥ್ಯದಿಂದ ಈ ಅನುಸಂಧಾನ ಸಾಧ್ಯವಾಯಿತು. ಆದ್ದರಿಂದ ಹಾಗಾಗಿ ಕೊನೆಗೆ ಏನಾದ ಸ್ವರೂಪಸ್ಥ. ಸ್ವರೂಪಸ್ಥ ಅಂದರೆ ಯಾರ ದೇಹೇಂದ್ರಿಯಾದಿಗಳು ಸ್ವರೂಪವೋ ಅವನು ಸ್ವರೂಪ ಅಂದ್ರೆ ಭಗವಂತ. ನಮ್ಮದು ಸ್ವರೂಪ ಬೇರೆ, ನಮ್ಮ ದೇಹೇಂದ್ರಿಯ ಬೇರೆ. ಯಾರ ದೇಹ ಇಂದ್ರಿಯ ಕಣ್ಣು ಕಿವಿ ಎಲ್ಲವೂ ಸ್ವರೂಪವೋ ಅವನು ನಿಜವಾದ ಸ್ವರೂಪ ಅಂದ್ರೆ ಭಗವಂತನಲ್ಲಿ ಗಟ್ಟಿಯಾಗಿ ಮನಸ್ಸು ಆತ್ಮವನ್ನು ನೆನಪಿತು. ಅದನ್ನೇ ಸಂಯೋಜ್ಯ ಆತ್ಮಾನವಾತ್ಮನೆ ಅನ್ನೋದ್ರ ವಿವರಣೆ. ಗಟ್ಟಿಯಾಗಿ ತನ್ನ ಸ್ವರೂಪವನ್ನು ಭಗವಂತನ ನೆಲೆಗೊಳಿಸಿಬಿಟ್ಟ ಶಾಂತ. ಸ್ವರೂಪಸ್ಥ ವ್ಯಧ ಪ್ರಭು ವ್ಯಧ. ಹೀಗೆ ಅವನು ದೇಹ ತ್ಯಾಗ ಮಾಡುವಾಗ ಮನಸ್ಸು ಪೂರ್ತಿ ಎಲ್ಲವನ್ನು ಕಳಿಸಿಕೊಂಡು ಭಗವಂತನಲ್ಲಿ ನಿಲೀನವಾಯಿತು. ಆದ್ದರಿಂದ ಅವನು ಭಗವಂತನನ್ನು ಸೇರೋ ಸಾಧ್ಯ. ಸಾಯುವ ಕಾಲದಲ್ಲಿ ಎಲ್ಲಿ ಉಳಿಯಿತೋ ಮನಸ್ಸು ಅದೇ ಮುಂದಿನ ಜನ್ಮಕ್ಕೆ ಸಾಧಕವಾಗಿರ್ತಕ್ಕಂಥ. ಹೀಗೆ ಭಗವತ್ ಮಯನಾಗಿ ಮಾನಸಿಕವಾಗಿ ಭಗವತ್ ಚಿಂತನೆಯಿಂದ ಅವನು ದೇಹ ತ್ಯಾಗ ಮಾಡಿದ. ಅವನು ಒಟ್ಟಿಗೆ ಹೋಗಿದ್ದಲ್ಲ, ಅವನ ಹೆಂಡತಿ ಅವಳು ಹಾಗೆ ಮಾಡಿದ್ದ. ಆಶ್ಚರ್ಯ ಏನೆಂದರೆ ಗಂಡ ಯಾವ ರೀತಿ ಎತ್ತರಕ್ಕೇರಿದ ಹಾಗೆ ಎಲ್ಲವನ್ನು ತೊರೆದು ಅವಳು ಭಗವಂತನ ಚಿಂತನೆಯಲ್ಲಿ ದೇಹ ತ್ಯಾಗ ಮಾಡಿದಳು. ಆ ದೃಶ್ಯವನ್ನು ನೋಡಿ ದೇವಲೋಕದ ಹೆಣ್ಣುಮಕ್ಕಳು ಎಂಥ ಹೆಣ್ಣುಮಗಳು ಇವಳು, ಎಂಥ ಭಾಗ್ಯವಂತೆ ಇವಳು ಅಂತ ಹುಚ್ಚೆಂದು ಕೊಂಡಾಡಿದರು ದೇವಲೋಕದ ಸ್ತ್ರೀಯರು. ಹೇಳ್ತಾರೆ, ಅಹೋ ಎಂ ವಧೂರ್ ಧನ್ಯ. ಏನು ಹೆಣ್ಮಗಳಪ್ಪ ಇವಳು, ಏನು ಭಾಗ್ಯ ಇವಳು. ಎಲ್ಲವನ್ನ ತೊರೆದು ಆ ಎತ್ತರ ಕೇಳಿಬಿಟ್ಲಲ್ಲ. ಅಹೋ ಎಂ ವಧೂ ಧನ್ಯ. ಧನ್ಯ ಅಂದರೆ ಪಾಣಿ ವ್ಯಾಕರಣ ಓದವರಿಗೆ ಧನ ಮರಗತಿ ಧನ್ಯ ಅಂತ. ಧನ್ಯ ಅಂದ್ರೆ ದುಡ್ಡು ಪಡೀಲಿಕ್ಕೆ ಯೋಗ್ಯನ ಅನ್ನುವ ಅರ್ಥ ಎಲ್ಲಿ ಎಟಿಮಾಲಜಿ ಹೇಳ್ತಾರೆ. ಆದರೆ ಧನ್ಯ ಶಬ್ದಕ್ಕೆ ದುಡ್ಡು ಬೇಕಾದ ಧನ್ಯ, ಧನ ಮರಹತಿ ಅಲ್ಲ. ಯಹ ಧನಂ ನೇಚ್ಛತಿ ಸ ಧನ್ಯ. ಯಾರು ದುಡ್ಡಿನ ಅಪೇಕ್ಷೆ ಇಲ್ಲೋ ಅವನು ಧನ್ಯ. ದುಡ್ಡಿಗೆ ಯೋಗ್ಯನಾದವನಲ್ಲ, ದುಡ್ಡನ್ನು ತ್ಯಾಗ ಮಾಡಿದವನು. ನಾನು ಒಬ್ಬರ ಅವಧೂತರ ಕಥೆ ಹೇಳ್ತಿದ್ದಲ್ಲ ನಿನ್ನೆ ಮೊನ್ನೆ. ಅವರು ಒಂದು ಸ್ಟೇಜಿನಲ್ಲಿ ಅವನ ಮನೆಗೆ ಎಲ್ಲ ಬಿಟ್ಟು ಹುಚ್ಚರಾಗಿ ಕಾಡು ಮಾಡುವಲ್ಲಿದ್ದ ಇತ್ತು. ಕಾಡು ಮಾಡುವಾಗ ಏನೂ ಗೊತ್ತಿಲ್ಲ ಅವನಿಗೆ, ಮೈಯಲ್ಲಿ ಬಟ್ಟೆ ಬರೆಯಿದೆ ಅನ್ನೋ ಪ್ರಜ್ಞೆ ಇಲ್ಲ, ಏನೂ ಇಲ್ಲ. ಕಾಡಿನಲ್ಲಿ ಹುಚ್ಚರಾಗಿ ಓಡಾಡ್ತಾ ಇದ್ರು. ಯಾಕೆ ಹಾಗಾಗುತ್ತೆ ಅವರಿಗೂ ಗೊತ್ತಿಲ್ಲ. ಒಂಥರ ಏನು ಅಂತ ಗೊತ್ತಿಲ್ಲದೆ ಹುಚ್ಚರಾಗಿ ಓಡಾಡ್ತಾ ಇದ್ರು. ಪಾಪ ಏನೋ ಹುಚ್ಚ ಅಂತ ನೋಡು ಬರೀಕೆ ಹುಚ್ಚ ಅಂತ ಅವ್ರ ಕೈಗೆ ಏನಾದ್ರು ಒಂದು 5 ರೂಪಾಯಿ 10 ರೂಪಾಯಿ ನೋಟ್ ಯಾರಾದ್ರು ಇಟ್ಟರೆ ಅದನ್ನು ಪೂರ್ತಿ ಹಾಕಿ ಬಾವಿಗೆ ಬಿಸಾಡ್ತಿದ್ರು. ನಾನು ಕೇಳಿದೆ ಅವರ ಹತ್ರ, ನಿಮ್ಗೆ ಯಾಕೆ ಬಾವಿಗೆ ಬಿಸಾಡ್ತಿದ್ರಿ? ಅದು ಕೈ ಸುಡ್ತಿತ್ತು, ಬೇಕಿದ್ದಾಗ ಕೈ ಬಿಸಾಡ್ತಿದ್ರು. ಕೈಯಲ್ಲಿ ನೋಡಿ ಹಿಡ್ಕೊಂಡಿಕ್ಕೆ ಆಗ್ತಿರ್ಲಿಲ್ಲ, ನೋವಾಗ್ತಿತ್ತು, ಸಂಕಟ ಆಗ್ತಿತ್ತು. ಅದನ್ನ ಯಾಕೆ ಹಿಡ್ಕೋಬೇಕು ಅಷ್ಟು ಕಷ್ಟಪಟ್ಟು? ಅದು ಬಿಸಾಡ್ತಿದ್ದೆ ನಾನು. ಒಂದು ಸ್ಟೇಜ್ ಅದು.
ಧನ್ಯ ಅಂತಂದರೆ ನಿರಪೇಕ್ಷ ಗುಣೈಪೂರ್ಣ ಧನ್ಯ ಇತ್ಯುಚ್ಯತೆ ಬುಧೈ ಅಂತ ಸಂಸ್ಕೃತದಲ್ಲಿ ಧನ್ಯ ಶಬ್ದದ ವಿವರಣೆ ಇರುವುದು ಹಾಗೆ. ಯಾರಿಗೆ ಯಾವ ಅಪೇಕ್ಷೆಯೂ ಇಲ್ಲವೋ, ಏನು ಬೇಕೋ ಅದೆಲ್ಲ ಒಳಗಿಂದ ತುಂಬಿಕೊಂಡಿದೆ. ಗುಣೈಪೂರ್ಣ ನಿರಪೇಕ್ಷ ಅಂಥವರನ್ನು ಧನ್ಯ ಬದುಕುಗಳು. ನಾವು ಸುಮ್ಮನೆ ಉಪನ್ಯಾಸಗಳಿದ್ದಕ್ಕಾಗಿ ಧನ್ಯವಾದಗಳು, ಏನೋ ಧನ್ಯರೋ, ಯಾರು ಕೇಳಿದವರು ಧನ್ಯರೋ, ಕೇಳಿದವರು ಧನ್ಯರೋ ಗೊತ್ತಿಲ್ಲ. ಇವೆಲ್ಲ ನಾವು ಭಾಷಾ ಜ್ಞಾನ ಇಲ್ಲದೆ ಮಾಡುವ ಉಪಯೋಗಿಸುವ ಶಬ್ದಗಳು. ಅಲ್ಲೇ ಧನ್ಯವಾದ ಅಲ್ಲ, ಥ್ಯಾಂಕ್ಸ್ ಗಿವಿಂಗ್ ಅಲ್ಲ, ಕೃತಜ್ಞತೆ ಅಂತ ಹೇಳ್ಬೇಕಾದ್ರೆ ಧನ್ಯರು. ನಾವು ಧನ್ಯರು. ಯಾಕೆಂದರೆ ನೀವು ಇಷ್ಟು ಮಂದಿ ಟಿ ವಿ ನೋಡಿದ್ಬಿಟ್ಟು ಇಲ್ಲಿ ಒಂದು ಕೂತ್ಕೊಂಡಿರಲ್ಲ. ನಾವು ಭಾಗ್ಯ ನೋಡೋದಪ್ಪ, ಇಲ್ಲಿ ಯಾರು ನಾವು ಮಾತಾಡಲಿಕ್ಕಿಂತ ನಾವು ಧನ್ಯರು. ಆದರೆ ಧನ್ಯ ಅಂತಂದರೆ ನಿರಪೇಕ್ಷ ಗುಣೈಪೂರ್ಣ ಧನ್ಯ ಇತ್ಯುಚ್ಯತೆ ಬುದ್ಧೈಹಿ. ಧನ್ಯ ಶಬ್ದದ ನಿಜವಾದ ಅರ್ಥ ಯಾರು ಯಾವ ಅಪೇಕ್ಷೆಯೂ ಇಲ್ಲ. ಎಲ್ಲ ಅಪೇಕ್ಷೆ ಏನು ಬೇಕು, ನನಗೆ ಏನು ಬೇಕು, ಏನು ಬೇಕು, ಎಲ್ಲ ದೇವರು ಕೊಟ್ಟಿದ್ದು ಸಾಕು. ಗುಣೈ ಒಳಗಿನಿಂದ ಏನು ಬೇಕು ಅದು ಒಳಗೆ ತುಂಬಿದೆ. ಅದರಿಂದ ಹೊರಗಿನದ್ದನ್ನು ಏನನ್ನೂ ಬಯಸದವನು ಧನ್ಯ. ಅವಳನ್ನು ದೇವತೆಗಳು ಹೇಳಿದಂತೆ ಎಂಬುದು ಧನ್ಯ. ಈ ಹೆಣ್ಮಗಳು ಧನ್ಯರಪ್ಪ. ಯಾವ ಎತ್ತರ ಕೇಳಿಬಿಟ್ಲು, ಏನ್ ಬೇಕು ಎಲ್ಲವನ್ನು ಸಾಧಿಸಿಕೊಂಡು ಯಾವ ಅಪೇಕ್ಷೆ ಇಲ್ಲದೆ ಹೊರಟೋಗ್ಬಿಟ್ಟು. ಯಾಕೆಂದ್ರೆ ಯಾಚೇಯಂ ಜಗತಾಂ ಪತಿಂ ಸರ್ವಾತ್ಮನ ಪತಿಂ ಭೇದೆ. ಮೊದಲನೇ ಭಾಗ್ಯ ಏನೇ ಒಳದ್ದು ಅಂದರೆ ಇಡೀ ಜಗತ್ತಿಗೆ ನಾಯಕನಾಗಿ ಚಕ್ರವರ್ತಿಯಾಗಿ ಇಡೀ ಭೂಮಂಡವನ್ನು ಆಡಿದಂಥವನ್ನ ಗಂಡನಾಗಿ ಪಡೆದಳು. ಹೇಗೆ ಅಂದರೆ ದೃಷ್ಟಾಂತ ಕೊಡ್ತಾರೆ. ಯಜ್ಞೇಶಂ ಶ್ರೀಹಿ ವಧೂರಿವ ಅಂತ ಲಕ್ಷ್ಮೀ ನಾರಾಯಣನನ್ನು ಗಂಡನಾಗಿ ಪಡೆದ ಹಾಗೆ ಅಂಥ ಭಾಗ್ಯವಂತೆಯವಳು ಅಂತ ಅವಳನ್ನ ದೇವತೆಗಳು ದೇವಲೋಕದ ಹೆಣ್ಮಕ್ಕಳು ಕೊಂಡಾಡಿ ಕುಮಳೆ ಸುರಿಸಿದರು. ಅಂಥ ದೊಡ್ಡ ಮಹಾಕೀರ್ತನ ಅವಳು ಅರ್ಚಿ. ಇಲ್ಲಿಗೆ ಪ್ರಾಯ ಪೃಥ್ವಿಯ ಬಗ್ಗೆ ಭಾಗವತ ಇದು ಮೈತ್ರೇಯರು ವಿದುರನಿಗೆ ಹೇಳಿದ ಕಥೆ ಭಾಗವತದಲ್ಲಿ. ಇಷ್ಟು ಹೇಳಿ ಆದ್ಮೇಲೆ ಈ ಕಥೆಯ ಮಹಿಮೆ ಒಂದು ಸ್ವಲ್ಪ ಹೇಳ್ತಾರೆ. ಏನು ಅಂದರೆ ಈ ಕಥೆಯನ್ನ 3 ಸರ್ತಿ ಶ್ರದ್ಧೆಯಿಂದ ಕೇಳಿದವನಿಗೆ ಮಕ್ಕಳಿಲ್ಲದವರಿಗೆ ಮಕ್ಕಳಾಗತ್ತೆ. ಇದು ಮೈತ್ರೇಯರು ಹೇಳಿದ್ದು, ನನಗೆ ಗೊತ್ತಿಲ್ಲ, ಎಕ್ಸ್ಪೆರಿಮೆಂಟ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಮಕ್ಕಳಿಲ್ಲದವರಿಗೆ ಮಕ್ಕಳಾಗತ್ತೆ, ದುಡ್ಡು ಇಲ್ಲದವರಿಗೆ ದುಡ್ಡು ಬರುತ್ತೆ. ಅದರ ಒಂದು ಸತ್ಯವಾದ ಯಾವತ್ತಿಗೂ ಸತ್ಯ ಅಂದರೆ ಮೂರ್ಖೋ ಭವತಿ ಪಂಡಿತ ಅಂತ, ಪೆದ್ದನು ಜ್ಞಾನಿ ಆಗ್ತಾನೆ. ಇಷ್ಟು ವಿಷಯ ತಿಳ್ಕೊಂಡ್ರೆ ನೀನು ಮೂರ್ಖನಾಗಿದ್ರು ಪಂಡಿತನಾಗ್ತೀಯ. 3 ಸರ್ತಿ ಕೇಳಿದರೆ ಅಂದ್ರೆ ಆವೃತ್ತಿ ಆಗಬೇಕು ಮನನ. ಒಂದು ಸರ್ತಿ ಕೇಳಿದ್ರೆ ಈಗ ಅರ್ಥ ಆಗತ್ತೆ, ನಾಳೆ ಏನೋ ಕೂಡೋದಿಲ್ಲ. ಅದು ಮತ್ತೆ ಚಿತ್ತದಲ್ಲಿ ಹೋಗಿ ಕೂಡ್ಬೇಕಲ್ಲ, ಚಿತ್ತದಲ್ಲಿ ಕೂತು ಆತ್ಮದಲ್ಲಿ ಹೋಗಿ ಮೋಕ್ಷದಲ್ಲಿ ಹೋಗ್ಬೇಕಲ್ಲ. ಅದಾಗಬೇಕಾದ್ರೆ 3 ಸರ್ತಿ ಆವೃತ್ತಿ ಮಾಡಿದರೆ, 3 ಸರ್ತಿ ಕೇಳಿದರೆ ಶುನ್ಯಾದ ತ್ರಿಹಿ 3 ಸರ್ತಿ ಕೇಳಿದರೆ ಮೂರ್ಖೋ ಭವತಿ ಪಂಡಿತ, ಮೂರ್ಖನೂ ಜ್ಞಾನಿ ಆಗುತ್ತೆ. ಆಮೇಲೆ ಇಂಥದ್ದು ತುಂಬ ಹೇಳಿ ಆ ಕಥೆ ಮುಗಿಯಿತು ನಮಗೆ. ನಂತರ ಮುಂದೆ ಏನು, ಅವನ ನಂತರ ಅವನ ಮಗ, ಅವನನ್ನು ವಿಜಿತಾಶ್ವ ಅಂತ ನಾನು ಮೊನ್ನೆ ಹೇಳಿದ್ದೆ. ಅವನಿಗೆ ಇನ್ನೊಂದು ಹೆಸರು ಅಂತರ್ಧಾನ ಅಂತ. ಯಾಕೆ ಅಂತರ್ಧಾನ ಅಂದರೆ ಅವನು ಇಂದ್ರನನ್ನ ಕುರಿತು ತಪಸ್ಸು ಮಾಡಿ ದೇವಲೋಕದ ಒಂದು ವಿದ್ಯೆಯನ್ನ ಗಳಿಸಿಕೊಂಡು ಏನು ಅಂದರೆ ಅಂತರ್ಧಾನ ಆಗುವ ಡಿಸಪಿಯರೆನ್ಸ್. ಇದ್ದಕ್ಕಿದ್ದ ಹಾಗೆ ಕಣ್ಮರೆ ಆಗತಕ್ಕಂಥ ಒಂದು ಕಲೆಯನ್ನ ಇಂದ್ರನಿಂದ ಕಲಿತಾಂತೆ ಅವನು. ಅದು ಅವ್ರಿಗೆಲ್ಲ ಆಶ್ಚರ್ಯ. ಏನು ಬಾ ಅವನು ಇದ್ದಕ್ಕಿದ್ದಾಗ ಅಂತರ್ಧಾನ, ಅದೇ ಹೆಸರು ಹೋಯ್ತು ಅವನಿಗೆ. ಇದ್ದಕ್ಕಿದ್ದಾಗೆ ಅಂತರ್ಧಾನ ಆಗ್ತಾರೆ ಅವನು. ಅಂತರ್ಧಾನ ಯಾವುದಾದ್ರೂ ಒಂದು ಸ್ಪೆಷಾಲಿಟಿ ಇದ್ರೆ ಅದೇ ಅಡ್ಡ ಹೆಸರಾಗಿ ಬಿಡುತ್ತೆ. ಕರ್ಣನಿಗೆ ಅವನಿಗೇನು ಕರ್ಣ ಅಂದರೆ ಕಿವಿ ಅಂತ. ಅದು ಏನಾಯಿತು ಅಂದರೆ ಹುಡುಗ ಲಕ್ಷಣವಾಗಿದ್ದ, ಸ್ವಲ್ಪ ಕಿವಿ ರೋಚಕವಾಗಿತ್ತು. ಕಿವಿ ಇಲ್ವಾರೋ ಅಂತ ಅವನಿಗೆ ಅದೇ ಹೆಸರಾಗೋಯ್ತು. ಹಾಗೆ ಏನೋ ಒಂದು ಸ್ಪೆಷಾಲಿಟಿ ಇದ್ರೆ ಅದು ಅಡ್ಡ ಹೆಸರಾಗಿ ಬಿಡುತ್ತೆ. ಇವನ ಅಂತರ್ಧಾನ ಅಂತ ಅವನ ಹೆಸರು. ಆಮೇಲೆ ಅಂತರ್ಧಾನ ಅವನಿಗೆ ಶಿಖಂಡಿನಿ ಅಂತ ಒಬ್ಬಳು ಹೆಂಡತಿ. ಅವಳಿಗೆ 3 ಜನ ಮಕ್ಕಳಾದರು. ನೋಡಿ, ಇದೊಂದು ವಿಚಿತ್ರವಾದ ಸಂಗತಿ. ಪ್ರತಿಯೊಂದು ಸಂಗತಿ ವಿಚಿತ್ರ. ಈ ಕಥೆ ಯಾಕೆ ಹೇಳ್ತಾ ಇದ್ದೇನೆ ಅಂದರೆ 3 ಜನ ಮಕ್ಕಳಾದರು. ಯಾರು ಅಂದರೆ ಪಾವಕಃ ಪೌಮಾನ ಶುಚಿ ಅಗ್ನಯ ಪುರ. ಯಾರು ಅಗ್ನಿಪುತ್ರರು, ಪಾವಕ ಪೌಮಾನ ಶುಚಿ. ನಾನು ಆಗ ಹೇಳಿದ್ದಲ್ಲ, ನಮ್ಮ ಪಂಚಭೂತಗಳಲ್ಲಿ ಅಗ್ನಿಪುತ್ರ. ಇವರು 3 ಜನ ಅಗ್ನಿಯ ಮಕ್ಕಳು, ಪ್ರಧಾನ ಅಗ್ನಿಯ ಮಕ್ಕಳು, ಪಾವಕ ಪೌಮಾನ ಶುಚಿ ಅಂತ. ಈ 3 ಜನರು 3 ಮಕ್ಕಳಾಗಿ ಹುಟ್ಟಿದ್ದಂತೆ. ಹುಟ್ಟಿ ಉಳಿಲಿಲ್ಲ, ಹೊರಟೋಗ್ಬಿಟ್ಟು.
ಇವ್ರ ತಲೆಯಲ್ಲಿ ಅಯ್ಯೋ ಹೋಗಿಬಿಟ್ಟು ಚಿಂತೆ. ಆದರೆ ಯಾಕೆ ಹೋಗ್ಬೋದು ಅವ್ರು ಹೇಳ್ತಾರೆ, ವಸಿಷ್ಠರ ಶಾಪದಿಂದ ಭೂಮಿಯಲ್ಲಿ ಹುಟ್ಟಿದ್ದು. ಅವರಿಗೆ ಭೂಮಿಯಲ್ಲಿ ಇರ್ಲಿಕ್ಕೆ ಇಷ್ಟೇ ಇರಲಿಲ್ಲ, ಶಾಪಕ್ಕೋಸ್ಕರ ಬಂದರೂ ಹೊರಟೋಗ್ಬಿಟ್ಟು. ಅದರಿಂದ ಈ ಹುಟ್ಟಿದ ತಕ್ಷಣ ಕಣ್ಮರೆಯಾದ ದೇಹತ್ಯಾಗ ಮಾಡೋ ಮಕ್ಕಳು ಇರ್ತಾವಲ್ಲ, ಯಾವುದು ಪುಣ್ಯಜೀವಿಗಳು ಇರ್ತಾವೆ. ಅಂಥ ಪುಣ್ಯಜೀವಿಗಳ ಪಾಪ ಮೋಚನೆ ಹೋಗ್ಲಿಕ್ಕೆ ನಮ್ಮ ತಾಯಂದರು ಸಹಕಾರ ಮಾಡ್ತಾರೆ. ಏನು ಗಾಬರಿ ಆಗಬೇಕಾಗಿಲ್ಲ. ಅದು ಪಾವಕ ಪವಮಾನಸ 3 ಜನ ಅಗ್ನಿಗಳು ಹುಟ್ಟಿದ್ರು, ಹುಟ್ಟಿ ಹೊರಟೋಗ್ಬಿಟ್ರು, ಉಳಿಲಿಲ್ಲ. ವಸಿಷ್ಠರ ಶಾಪವನ್ನು ತೀರಿಸಿಕೊಳ್ಳೋದಕ್ಕೋಸ್ಕರ ಬಂದರು, ಹೋದರು. ಗಂಗೆ ನಿಮ್ಗೆ ಗೊತ್ತಲ್ಲ, ಶಂತನು ಗಂಗೆ 8 ಜನ ಮಕ್ಕಳನ್ನು ಹೆತ್ತು 8 ಒಬ್ಬನ ಮಾತ್ರ ಉಳಿದ 7 ಜನರನ್ನು ಹೆತ್ತ ತಕ್ಷಣ ಕೊಂಡೋಗಿ ನೀರಿಗೆ ಬಿಸಾಡಿದ್ದಾಳೆ. ಮನುಷ್ಯರ ದೃಷ್ಟಿಯಲ್ಲಿ ಘೋರ ಕೃತ್ಯ, ತಾಯಿಯಾದವಳು ಮಕ್ಕಳಲ್ಲಿ. ಆದರೆ ಅವಳಿಗೆ ಗೊತ್ತು, ಅವಳು ಶಾಪ ಮುಗಿಯಿತು, ಕಳಿಸು. ಅಂದರೆ ಸತ್ಯ ಗೊತ್ತಾದಾಗ ನಮಗೆ ಯಾವುದು ಕ್ರೌರ್ಯ ಅಂತ ಕಾಣುತ್ತೋ ಅದೇ ಸತ್ಯ ತಿಳಿದಾಗ ಕಾರುಣ್ಯವಾಗಿ ಕಾಣುತ್ತೆ. ಅಲ್ಲಿ ನಾವು ಕ್ರೂರ, ಕಾರುಣ್ಯ, ಒಳ್ಳೆಯದು, ಕೆಟ್ಟದ್ದು ಇವೆಲ್ಲ ನಮ್ಮ ಸೂಪರ್ಫಿಷಿಯಲ್ ನಾಲೆಜಿನಿಂದ ನಾವು ಮಾಡ್ತಕ್ಕಂಥ ಜಡ್ಜ್ಮೆಂಟ್. ಸತ್ಯ ಬೇರೆ ಇರುತ್ತೆ. ಆಯಿತು, ಅವನಿಗೆ ಮತ್ತೊಬ್ಬಳು ಹೆಂಡತಿದ್ರು ನಭಸ್ವತಿ ಅಂತ, ಅವಳಲ್ಲಿ ಒಬ್ಬ ಮಗ ಹುಟ್ಟಿದ. ಅವನು ಹವಿರ್ಧಾನ ಅಂತ, ಅಂತರ್ಧಾನನ ಮಗ ಹವಿರ್ಧಾನ. ಹವಿರ್ಧಾನ ಅವನಿಗೆ ಹೆಂಡತಿ ಹೆಸರು ಹವಿರ್ಧಾನಿ ಅಂತ ಹೇಳ್ತಾರೆ. ಹವಿರ್ಧಾನ, ಹವಿರ್ಧಾನ್ಯ. ಹವಿರ್ಧಾನಿ ಅಂತ ಗಂಡನದೇ ಹೆಸರು ಹೆಂಡತಿಗೆ ಇರೋಲ್ಲ, ಅವನ ಹೆಸರು ಬೇರೆ ಇರುತ್ತೆ. ಹವಿರ್ಧಾನಿ ಮತ್ತು ಹವಿರ್ಧಾನ ಅಂತ ಹೇಳಿ ಅದೇನು ಅಂದರೆ, ಇದು ಸಂಸ್ಕೃತ ಭಾಷೆಯ ಒಂದು ಕ್ರಮ ಅಷ್ಟೆ. ಈಗ ನೋಡಿ, ಗರುಡನಿಗೆ ಸುಪರ್ಣ ಅಂತ ಹೆಸರು, ಗರುಡನ ಹೆಂಡತಿಗೆ ಸುಪರ್ಣಿ ಅಂತ. ಗಂಡನ ಶಬ್ದಕ್ಕೆ ಸ್ತ್ರೀ ಪ್ರತ್ಯಯ ಲಿಂಗ, ಸ್ತ್ರೀಲಿಂಗ ಪ್ರತ್ಯಯ ಸೇರಿಸ್ಬಿಟ್ರೆ ಹೆಂಡತಿ ಅಂತ ಅರ್ಥ, ಹೆಸರು ಬೇರೆ. ಹಾಗೆ ಅವಳನ್ನು ಸುಪರ್ಣಿ ಗರುಡಿ ಅಂತ ಹೇಳಿಕ್ಕಿಲ್ಲ, ಅವಳ ಹೆಸರು ಬೇರೆ ಇದೆ. ಅವನಿಗೆ ಗರುಡ ಅಂತ ಅವಳ ಹೆಸರು ಬೇರೆ ಇದೆ. ಅದ ಸುಪರ್ಣಿ ಅಂತ ಅಷ್ಟೇ, ಅದನ್ನು ಸೌಪರ್ಣಿಯೂ ಅಲ್ಲ. ಯಾಕಂದ್ರೆ ಸೌಪರ್ಣಿಯಿಂದ ಸುಪರ್ಣನ ಮಗಳು ಅಂತ ಅರ್ಥ ಆಗ್ತದೆ. ಸುಪರ್ಣಿ ಅಂತ ಅದಕ್ಕೆ ಎಷ್ಟೋ ಶಬ್ದಗಳು ನಮ್ಮಲ್ಲಿ ಸಂಸ್ಕೃತ ಪಂಡಿತರೇ ತಪ್ಪು ಬಳಕೆ ತಂದುಬಿಡ್ತಾರೆ. ಸೌಪರ್ಣಿ ಅಂತ ಶಬ್ದ ಸಂಸ್ಕೃತದಲ್ಲಿ ಬೇಕಾಷ್ಟು ಬಳಕೆ ಬಂದಿದೆ. ಗರುಡನ ಹೆಂಡತಿ ಅನ್ನುವಂಥ ತಪ್ಪದು. ಗರುಡನ ಹೆಂಡತಿ ಸುಪರ್ಣೀಯ, ಸೌಪರ್ಣಿ ಅಂದರೆ ಗರುಡನ ಮಗಳು ಅಂತ ಅರ್ಥ. ಇದೆಲ್ಲ ಈ ಸೂಕ್ಷ್ಮಗಳು ಗೊತ್ತಿದೆ ಅಂತ ಸಂಸ್ಕೃತ ಪಂಡಿತರ ಕೈಯಲ್ಲಿ ಸಂಸ್ಕೃತ ಭಾಷೆಯನ್ನು ಹೊರಿಸಿದ್ರು. ಹಾಗೆ ಇಲ್ಲಿ ಹವಿರ್ಧಾನಿ ಅಂದರೆ ಹವಿರ್ಧಾನ್ಯ ಹೆಂಡತಿ ಅಷ್ಟೇ ಅರ್ಥ, ಅವಳ ನಾಮಕರಣ ಅಲ್ಲ. ನಾಮಕರಣ ಏನೋ ಇರಬೇಕು, ಅದನ್ನು ಹೇಳಲಿಲ್ಲ ಅವಳು. ಅವಳಿಗೆ ಮಕ್ಕಳು ಹುಟ್ಟಿದವು. ಅಂದರೆ ಪೃಥ್ವಿನ ಮಗ ಅಂತರ್ಧಾನ, ಅಂತರ್ಧಾನನ ಮಗ ಹವಿರ್ಧಾನ, ಹವಿರ್ಧಾನನ ಮಕ್ಕಳು ಅಂದರೆ ಪೃಥ್ವಿನ ಮೊಮ್ಮಕ್ಕಳ ಮರಿ ಮೊಮ್ಮಕ್ಕಳು 6 ಜನ ಮಕ್ಕಳು. 6 ಜನ. ಒಬ್ಬನ ಹೆಸರು ಪರಿಶಿಷದಂ, ಒಬ್ಬ ದೊಡ್ಡವಾದ ಪರಿಶಿಷತ್ ಅಂತ. 2ನೇವ ಗಯಂ, 3ನೇವನು ಶುಕ್ಲಂ, 4ನೇವನು ಕೃಷ್ಣಂ, ಆಮೇಲೆ 5ನೇವನು ಸತ್ಯ, ಮತ್ತೊಬ್ಬ 6ನೇವ ಚಿತ್ತಭರತ. ಗಯಂ, ಶುಕ್ಲಂ, ಕೃಷ್ಣಂ, ಸತ್ಯಂ, ಚಿತ್ತಭರತಂ, 6 ಜನ ಮಕ್ಕಳು. ಅದರಲ್ಲಿ ಮೊದಲನೇವ ಪರಿಶಿಷತ್, ಅವನು ಅಪ್ಪ ಏನು ಈ ಹವಿರ್ಧಾನ ಇದ್ದಾನಲ್ಲ, ಅಂತರ್ಧಾನ ಬಹಳ ದೊಡ್ಡ ಎತ್ತರಕ್ಕೇರಿ ಇಂದ್ರನನ್ನು ಒಲಿಸಿಕೊಂಡು ಬೇಕಾದಷ್ಟು ಸಾಧನೆ ಮಾಡಿ ಅಲ್ಲಿ ಮುಗಿಸೋನು ಕಥೆ. ಪೃಥ್ವಿನ ಹಾಗೆ ಹೇಳಲಿಕ್ಕೆ ಏನಿಲ್ಲ, ವಾರಗಟ್ಟಲೆ ಹೇಳಲಿಕ್ಕಿಲ್ಲ. ಹವಿರ್ಧಾನನು ಬಹಳ ದೊಡ್ಡ ಚೇತನ. ಅವನು ಒಂದು ಸರ್ತಿ ಅಶ್ವಮೇಧ ಯಾಗ ಮಾಡಬೇಕು ಅಂತ ಶುರು ಮಾಡಿ. ಹಿಂದಿನ ಕಾಲದಲ್ಲಿ ಅಶ್ವಮೇಧ ಯಾಗ ಅಂತಂದರೆ ಶತಕೃತು ಅಂತ ಇಂದ್ರನಿಗೆ 100 ಅಶ್ವಮೇಧ ಯಾಗ ಮಾಡಿಬಿಟ್ರೆ ಅವನಿಗೆ ಇಂದ್ರ ಪದವಿ ಸಿಗುತ್ತೆ ಅಂತ. ಈ ಭಯದಿಂದ ಯಾರಾದರೂ ರಾಜರುಗಳು ಅಶ್ವಮೇಧ ಯಾಗ ಮಾಡಿದ್ರೆ ಇಂದ್ರ ಅಶ್ವನ ಅಪಹರಿಸ್ಬಿಡ್ತಿದ್ದ. ಸಗರನ ಕಥೆಯಲ್ಲದೆ ಆಗುತ್ತೆ. ಅದಕ್ಕೆ ಮತ್ತೆ ಗಂಗೆ ಬಂದ. ಕುದುರೆಯನ್ನು ಅಪಹರಿಸಿದ್ರೆ ಅದನ್ನು ಹುಡುಕಿ ತರಬೇಕಲ್ಲ. ಅಪಹಾರ ಮಾಡಿದ್ದನ್ನ ಇವನು ಪ್ರತ್ಯಕ್ಷ ಇವನ ಯೋಗ ಬಲದಿಂದ ಕಂಡ, ಆದರೂ ಕೂಡ ಅದನ್ನು ಮರಳಿ ತರುವ ಪ್ರಯತ್ನ ಮಾಡಲಿಲ್ಲ. ಏನಾಗಬೇಕಾಗಿದೆ ಅಶ್ವಮೇಧ ಯಾಗ ಮಾಡಿ ಅಂತ ಕಂಡುಬಿಟ್ಟಿದ್ದಂತೆ ಅವನಿಗೆ. ಅಶ್ವಮೇಧ ಯಾಗ ಮಾಡಿ ಏನಾಗಬೇಕಾಗಿದೆ? ನಮಗೆ ಬೇಕಾಗಿರೋದು ಅಶ್ವಮೇಧ ಯಾಗ ಮಾಡಿ ಸಮ್ರಾಟ ಆಗೋದಲ್ಲ. ಸಮ್ರಾಟ ಆಗಿ ಏನಾಗಬೇಕಾಗಿದೆ? ಜನರಿಗೆ ಅರೆಸ್ಟ್ ಮಾಡೋದು, ಜೈಲಿಗೆ ಹಾಕೋದು, ದಂಡ ಹಾಕೋದು, ಹೊರಟಾರೆ ದಂಡ, ಶುಲ್ಕ. ಇದಕ್ಕಿಂತ ಬೇರೆ ಏನಿದೆ ರಾಜ ಜೀವನ? ಅಂದರೆ ಒಂಥರ ಹಿಂಸೆ, ಇನ್ನೊಬ್ಬರಿಗೆ ಹಿಂಸೆ ಕೊಡುವುದರಲ್ಲಿ ಖುಷಿ ಪಡುವಂತಹ ಜೀವನ. ಇದರಲ್ಲಿ ಏನು ಕಟ್ಟಿಕೊಂಡು ಅಂತ ರಾಜಕೀಯ ಎಲ್ಲ ಮಂತ್ರಿ ಮಾರ್ಗದಲ್ಲಿ ಬಿಟ್ಬಿಟ್ಟು ತಾನು ಭಗವತ್ ಚಿಂತನೆಯಲ್ಲಿ ಜೀವನವನ್ನು ಸಾರ್ಥಕ ಮಾಡಿಕೊಂಡು ಹೊರಟೋಗ್ಬಿಟ್ಟ ಅವನು ಕೂಡ. ಅವನ ಮಗ ಪರಿಶಿಷದ ಅಂದರೆ ಪೃಥ್ವಿನ ಮರಿ ಮೊಮ್ಮಗ, ಅಂತರ್ಧಾನನ ಮೊಮ್ಮಗ, ಅವಿರ್ಧಾನನ ಮಗ ರಾಜ ಆದ.
ಅವನದು ಇನ್ನೊಂದು ಅತಿರೇಕ, ಎಕ್ಸ್ಟ್ರೀಮ್, ಭಾರಿ. ಎಲ್ಲಿ ನೋಡಿದಲ್ಲಿ ಇಡೀ ದೇಶದಲ್ಲಿ ಪ್ರತಿಯೊಂದು ಊರಿನಲ್ಲಿ ಪ್ರತಿಯೊಂದು ಹಳ್ಳಿಯಲ್ಲಿ ಯಾಗ ಆಗಬೇಕು. ಕರ್ಮಠ ಅಂದರೆ ಕರ್ಮಠ. ಹಾಗಾಗಿ ಇಡೀ ದೇಶದಲ್ಲಿ ಅವನ ಆಡಳಿತದಲ್ಲಿ ಎಲ್ಲಿ ಯಾವ ಹಳ್ಳಿ ಹೋದರೂ ದರ್ಭೆ. ಯಾಕೆ ಮಾಡಿದ ದರ್ಭೆ, ಈ ಪೂರ್ವಕ್ಕೆ ಮುಖ ಮಾಡಿರುವ ದರ್ಭೆಗಳು. ಅದಕ್ಕೆ ಅದನ್ನು ನೋಡಿ ಜನರು ಅವರಿಗೆ ಪ್ರಾಚೀನ ಬರ್ಹಿ ಅಂತ ಹೆಸರಿಟ್ಟು. ಬರ್ಹಿಷದ ಹೋಗಿ ಎಲ್ಲಿ ಹೋದ್ರು ಅವನ ರಾಜ್ಯದಲ್ಲಿ ಹೋದ್ರೆ ಅದು ಮೊನ್ನೆ ಮಹಾರಾಜ ಯಾಗ ಮಾಡೋದು ಅದು ದರ್ಭೆ ಇದು ಅಂತ. ಎಲ್ಲಿ ಯಾವ ಊರು ಹೋದ್ರು ದರ್ಭೆಗಳ ಅಂಶ. ಕಡೆಗೆ ಅವನಿಗೆ ಜನ ಅದೇ ಅಡ್ಡ ಹೆಸರು ಮಾಡಿ ಪ್ರಾಚೀನ ಬರ್ಹಿ ಅಂತ ಹೆಸರು. ಆಯ್ತು, ಪ್ರಾಚೀನ ಬರ್ಹಿ ಮಹಾಕರ್ಮಠ, ಬರೀ ಕರ್ಮ ಕರ್ಮ ಕರ್ಮ, ಹೋಮ ಯಜ್ಞ ಯಾಗ, ಯಜ್ಞ ಯಾಗ ಮಾಡಿ ಸುಮ್ಮನೆ ಯಜ್ಞ ಯಾಗ ಏನೇನೋ ಒಂದು ಸಂಗತಿ. ನೀವು ಬರೀ ಹೋಮ ಅಲ್ಲ, ಅವನು ಕ್ಷತ್ರಿಯ. ಹೋಮ ಮಾಡೋದು ಪ್ರಾಣಿ ಬಲಿ ಕೊಡು, ಅದೊಂದು ಚಂಡ ಅವನಿಗೆ. ಯಾಕಂದ್ರೆ ಅವ್ರು ಮಾಂಸಾಹಾರಿಗಳು ಕ್ಷತ್ರಿಯರು. ಎಲ್ಲ ಪುರುಷರು ಹೋದಿ ತದನ್ನ ನಮ್ಮ ಆಹಾರ ಯಾವುದೋ ಅದನ್ನು ದೇವರಿಗೆ ಸಮರ್ಪಿಸುವಂತ ಶಾಸ್ತ್ರಗಳು. ಅದರಿಂದ ಮಾಂಸಾಹಾರಿಗಳ ದೇವರಿಗೆ ಮಾಂಸ ಸಮರ್ಪಣೆ ಮಾಡಬಹುದು. ಅವನು ಮಾಂಸಾಹಾರಿ, ಅದಕ್ಕೆ ಪ್ರತಿ ಯಜ್ಞದಲ್ಲಿ ಪ್ರಾಣಿ ಬಲಿ ಕೊಟ್ಟು ಅದನ್ನು ದೇವರಿಗೆ ಆಹುತಿ ಕೊಟ್ಟು ಅದನ್ನು ಪ್ರಸಾದವಾಗಿ ಕೊಡ್ತಾರೆ. ಹೀಗೆ ಒಂದು ಪ್ರಾಣಿಗಳನ್ನು ಬಲಿ ಕೊಡುವುದು, ಯಜ್ಞ ಮಾಡುವುದೇ ಒಂದು ಚಟ ಅವನಿಗೆ. ಮನುಷ್ಯ ಒಳ್ಳೆಯವ, ಅದು ಕರ್ಮಠ, ಇದರ ಒಂದು ಹವ್ಯಾಸ. ಅದು ಅದರ ಬಗ್ಗೆ ಮುಂದೆ ಅವನ ಬೆಳವಣಿಗೆ ಬರುತ್ತೆ. ಈಗ ಏನಾಯ್ತು, ಅವನಿಗೆ ಈಗ ಬೆಳೆದ ಅವನು ಪ್ರಬುದ್ಧನಾದ, ಅವನ ಅಧಿಕಾರ ಬಂದ, ಅವನಿಗೆ ಮದುವೆ ಆದ. ಈಗ ಅವನ ಹೆಂಡತಿ ಅವ್ರು ಹೇಳ್ತಾರೆ, ಸಾಮುದ್ರೀಂ ದೇವದೇವೋಕ್ತಾಂ ಉಪಯೇಮೆ ಶತದ್ರುತೀಂ. ಸಾಮುದ್ರೀಂ ಸಮುದ್ರ ರಾಜನ ಮಗಳು ಅಂದರೆ ವರುಣನ ಮಗಳು. ವರುಣನ ಮಗಳು ಅವಳನ್ನ ಮದುವೆಯಾಗುವಂತ ದೇವದೇವೋಕ್ತ ಚತುರ್ಮುಖ ಅವನಿಗೆ ಆದೇಶ ಮಾಡ್ತಂತೆ. ನೋಡೋ ಆ ಹುಡುಗಿನ ಮದುವೆ. ಅವಳ ಹೆಸರು ಶತದ್ರುತಿ. ಪ್ರಾಯ ಇದೇನೋ ಭಾಗವತದಲ್ಲಿ ಅವರು ಹೇಳಿಲ್ಲ, ನನಗೆ ಅನ್ನಿಸುವುದನ್ನು ನಾನು ನಿಮಗೆ ಹೇಳ್ತಾ ಇದ್ದೇನೆ. ಶತದ್ರು ಅಂತ ಒಂದು ನದಿ ಇದೆ, ಅದನ್ನು ಈಗ ಸಕ್ಲೇಜ್ ಅಂತ ಹೇಳ್ತಾರೆ. ಅಲ್ಲಿ ತಮಾಷೆ ಶತದ್ರು ಯಾರಿಗೂ ಅರ್ಥ ಆಗಲ್ಲ, ಸಟ್ಲೇಜ್ ಅಂತ ಅರ್ಥ. ವಿತಸ್ತ ಅಂತ ಒಂದು ನದಿ ಇತ್ತು, ಇದೇ ಅಂತ ಹೇಳುವಾಗ ಏನು ವಿತಸ್ತಾನ ಬ್ಯಾಸ್ ಅಂತ ರಿವರ್ ಬ್ಯಾಸ್ ಅಂತ ಅರ್ಥ ಆಗುತ್ತೆ. ಅಂದರೆ ಎಲ್ಲ ಶಬ್ದಗಳನ್ನು ಅಪಶಬ್ದ ಮಾಡಿ ಕೆಟ್ಟದಾಗಿ ಹೇಳಿದ್ರೆ ಅರ್ಥ ಆಗುತ್ತೆ, ಶುದ್ಧ ಶಬ್ದ ಹೇಳಿದ್ರೆ ಯಾರಿಗೂ ಅರ್ಥ. ಅದೇ ಅಲ್ಲ ವಿತಸ್ತಾನ ಅಭ್ಯಾಸ ವಿಪಾಶ, ವಿಪಾಶ ಅಭ್ಯಾಸ ಬಿಟ್ಬಿಟ್ಟು ಸರಿ. ಸಟ್ಲೇಜ್ ಅದನ್ನು ಶುತುದ್ರಿ ಅಂತ ನಾವು ಜಪದಲ್ಲಿ ಜಪ ಮಾಡಲಿಕ್ಕೆ ಅಭ್ಯಾಸ ಇದ್ದವರಿಗೆ ಗೊತ್ತಿದೆ. ಇಮಮ್ಮೆ ಗಂಗೆ ಯಮುನೆ ಸರಸ್ವತಿ ಶುತುದ್ರಿ ಸ್ತೋಮಂ ಸಚತಾ ಪರುಷ್ಣಿಯ. ಶುತುದ್ರಿ ಅಂತ ಅತ್ಯಂತ ಪ್ರಸಿದ್ಧವಾದ ವೇದಕಾಲದ ನದಿ. ಅದು ಈಗ ಸಟ್ಲೇಜ್. ಇನ್ನು ತಮಾಷೆ ಗೊತ್ತಂತ, ಆ ವೇದದಲ್ಲಿ ಹೇಳಿರ್ತಕ್ಕ 7 ನದಿಗಳಿದ್ದಾವಲ್ಲ, ಅಲ್ಲಿ ಗಂಗೆ ಯಮುನೆ ಸರಸ್ವತಿ ಬಿಟ್ಟರೆ ಒಂದು ಶುತುದ್ರಿ, ಪರುಷ್ಣಿ, ಅಸಿಕ್ನಿ, ಮರುದ್ದ, ವಿತಸ್ತ, ಅಬ್ದಿಕಿಯ, ಸುಷೋಮ, ಈ 7 ನದಿಗಳು ಇವತ್ತು ಪಾಕಿಸ್ತಾನದಲ್ಲಿದೆ ಮತ್ತು ಅವರು ಅದನ್ನು ನೀರು ಉಪಯೋಗಿಸ್ತಾ ಇದ್ದಾರೆ. ನಮಗೆ ಜಪದಲ್ಲಿ ಮಾತ್ರ ಇರೋದು ನದಿಗಳು. ಪೂರಾ ನಮ್ಮ ಸರ್ಕಾರದವರು ಪಾಕಿಸ್ತಾನ ಕೊಟ್ಬಿಟ್ಟಿದ್ದಾರೆ. ಅದೆಲ್ಲ ಸಿಂಧು ನದಿಯ ಉಪನದಿಗಳು ಎಲ್ಲ. ಸಿಂಧು ನದಿಯೇ ಈ ದೇಶಕ್ಕೆ ಹಿಂದೂ ದೇಶ ಸಿಂಧು ನದಿ ಉಂಟಲ್ಲ, ಅದರ ಮೇಜರ್ ಉಪಯೋಗ ಪಾಕಿಸ್ತಾನಕ್ಕೆ ಆಗ್ತಾ ಇರೋದು. ಸಿಂಧು ನದಿ ಸಮುದ್ರಕ್ಕೆ ಹೋಗಿ ಸೇರೋದು ಕರಾಚಿಯಲ್ಲಿ. ಅಂದರೆ ಯಾವುದು ವೇದ ಕಾಲದಲ್ಲಿ ಈ ದೇಶದ ಸೊತ್ತು ಅಂತ ಹೇಳ್ತಾರೋ ಅದನ್ನೆಲ್ಲ ನಮ್ಮ ಘನ ಸರ್ಕಾರದವರು ಪಾಕಿಸ್ತಾನ ಕೊಟ್ಬಿಟ್ಟು ಆರಾಮಾಗಿ ಕೊಟ್ಟಿದ್ದಾರೆ. ಯಾವ ನದಿಗಳು ಇಲ್ಲ. ಸಿಂಧು ಹಿಂದೂ ದೇಶ ಅಂತ ಇವತ್ತು ಸಿಂಧು ನದಿ ಒಂದು ಅದ್ರ ಉಪಯೋಗ ಪಾಕಿಸ್ತಾನ ಅಂತ ಕರೀತಾರೆ. ಇಲ್ಲೇ ಸರ್ ಆಮೇಲೆ ಆ ಕರಾಚಿಯಲ್ಲಿ ನದಿ ಇದೆಯಲ್ಲ, ಸಿಂಧು ನದಿ ಸೇರಿ ಸಮುದ್ರ ಸೇರುವ ಜಾಗ, ಅದರ ಹತ್ತಿರದಲ್ಲಿ ಸಮುದ್ರ ಸಂಗಮದಲ್ಲಿ ಒಂದು ನಾರಾಯಣ ತೀರ್ಥ ಅಂತಿದೆ. ಅದು ಬಹಳ ದೊಡ್ಡ ಪವಿತ್ರ ತೀರ್ಥ ಅಂತ ಪುರಾಣ ಹೇಳುತ್ತೆ. ಅವ್ರು ಏನು ಹೆಸರಿಟ್ಟಿದ್ದಾರೆ ಗೊತ್ತಿಲ್ಲ, ಸುಲೈಮಾನ್ ತೀರ್ಥ ಅಂತ ಗೊತ್ತಿಲ್ಲ, ಅದು ನಾರಾಯಣ ತೀರ್ಥ ಆಗಿರೋದು. ಅದು ಅವರಿಗೆ ಹೋಗಿ ಎಲ್ಲ ನಮ್ಮ ದೇಶದ ವೈದಿಕ ಸಂಸ್ಕೃತಿಯ ಸರ್ವಸ್ವವನ್ನು ಕಳ್ಕೊಂಡಿದ್ದಾರೆ ನಮ್ಮ ಸರ್ಕಾರದವರು. ಅವರಿಗೆ ಅದರ ಎಚ್ಚರವೂ ಇಲ್ಲ, ವೈದಿಕ ಸಂಸ್ಕೃತಿಗೆ ಸಂಬಂಧಪಟ್ಟದ್ದು ಗೊತ್ತೂ ಇಲ್ಲ ಅವರಿಗೆ. ಅವು ಈ ಟಿಬೆಟನ್ನು ಕಳ್ಕೊಂಡವು, ಅಲ್ಲಿ ಇರ್ತಕ್ಕಂಥ ಪವಿತ್ರ ತೀರ್ಥ ಇದೆಲ್ಲ ಇವನ ಶಿವಲಿಂಗ ಅಂತ ಹೇಳ್ಕೊಂಡು ನಾವು ನಂಬಿಕೊಂಡಿದ್ದ ಕೈಲಾಸ ಯಾವುದೂ ಇಲ್ಲ ನಮ್ಮ ಕೈಯಲ್ಲಿ. ಆಯಿತು, ಈಗ ನಾವು ಹೇಳಿದ್ದಂತೆ ಶುತುದ್ರುತಿ
ಅಂತಾನೆ ಶತಧೃತಿ ಪ್ರಾಯ ಅವಳು ಆ ಶತಧೃ ನದಿಯ ಅಭಿಮಾನಿ ದೇವತೆ ಇರಬಹುದು. ಯಾಕೆಂದ್ರೆ ಸಮುದ್ರರಾಜನ ಮಗಳು, ಬ್ರಹ್ಮದೇವರು ಸಜೆಸ್ಟ್ ಮಾಡಿದ ಹುಡುಗಿ ಅಂದರೆ ಅದು ಯಾವುದೋ ಒಂದು ದೇವತಾ ಶಕ್ತಿ ಇರಬೇಕಲ್ಲ. ಅದನ್ನ ಶತಧೃತಿ ಅಂದರೆ ಶತಧೃ ನದಿಯ ಅಭಿಮಾನಿ ದೇವತೆ ಇರಬಹುದು. ಇದು ಆ ಶಬ್ದದಿಂದ ನನಗೆ ಅನ್ನಿಸಿದ ಮಾತು ಸಂಭಾವ್ಯವಾದ. ಅವಳನ್ನು ಮದುವೆಯಾದ. ಈ ಮದುವೆ ವಿಚಿತ್ರ ನಡೆಯಿತು ಅಂತ ಬಹಳ ವಿಚಿತ್ರ ಮಾತ್ರ ಇದು. ಎಷ್ಟು ಅಂದರೆ ತಾಂಬೀಕ್ಷ್ಯ ಮದುವೆಗೆ ಬಂದಿದ್ದಾನೆ, ಹುಡುಗ ಬಂದಿದ್ದಾನೆ, ಬಾಸಿಂಗ ಕಟ್ಟಿಕೊಂಡು ಕೂತಿದ್ದಾನೆ, ಮದುಮಗಳನ್ನು ಮೇಕಪ್ ಮಾಡಿ ಕರ್ಕೊಂಡು ಬಂದಿದ್ದಾನೆ. ಅವ್ರು ಹೇಳ್ತಾರೆ ಸುಕುಮಾರಾಂಗೀಂ ಕುಮಾರೀಂ ಸುಷ್ಟು ಅಲಂಕೃತ ಸಾಧು ಸರ್ವ ಅಂದ್ರೆ ಅತ್ಯಂತ ಸುಂದರಿ ಇದ್ದಂತೆ, ಬಹಳ ಸುಂದರಿಯಾದ ಹುಡುಗಿ. ಇನ್ನು ಕಿಶೋರಿ ನಾವು ಟೀನೇಜ್ ಅಂತ ಹೇಳಿದ್ರೆ ಕನ್ನಡಿಗರಿಗೆ ಅರ್ಥ ಆಗುತ್ತೆ. ಟೀನೇಜಿನ ಹುಡುಗಿ ಸುಂದರಿ, ಬಹಳ ಸುಂದರಿ. ಆಮೇಲೆ ಸುಷ್ಟು ಅಲಂಕೃತ ಅಂದರೆ ಯಾವಾಗಲೂ ಸುಷ್ಟು ಅಲಂಕೃತ ಅಂತ ಬಹಳ ಮುಖ್ಯ. ಏನು ಗೊತ್ತುಂಟ, ಕೆಲವರು ಮೈ ತುಂಬ ಬಂಗಾರ ಹಾಕಿದ್ರೆ ಚಂದ ಅಂತ ತಿಳ್ಕೊಂಡಿರ್ತಾರೆ. ಚಂದ ಇದ್ದವರಿಗೆ ಹಾಕಿದ್ರೆ ಚಂದ ಕಾಣುತ್ತೆ, ಇಲ್ಲದೇ ಇದ್ದವರಿಗೆ ಹಾಕಿದ್ರೆ ಅಲಂಕಾರವು ಕೆಟ್ಟದಾಗ ಕಾಣುತ್ತೆ. ಆ ವೃತ್ತಿಗೆ ಒಳ್ಳೆ ವಿಕರಾಳವಾಗಿರ್ತಕ್ಕಂಥ ಒಂದು ವ್ಯಕ್ತಿಗೆ ನೀವು ಬಂಗಾರ ಹಾಕಿಬಿಟ್ರೆ ಆ ಬಂಗಾರವು ಕೆಟ್ಟದಾಗ ಕಾಣುತ್ತೆ. ಅದರಿಂದ ಅವಳು ಚಂದ ಇದ್ಲು, ಅದರಿಂದ ಅವಳಿಗೆ ಹಾಕಿದ ಬಂಗಾರವೂ ಚಂದ ಕಾಣ್ತಿತ್ತು. ಸುಷ್ಟು ಅಲಂಕೃತ. ಆಭರಣಸ್ಯಾಭರಣ ಅಂತ ಕಾಳಿದಾಸ ಅದನ್ನು ಹೇಳ್ತಾರೆ. ಶಕುಂತಳೆ ಹಾಕಿದ್ಲು ಅಂದ್ರೆ ಅವಳು ದೊಡ್ಡ ಆಭರಣ ಆದದ್ದು ಅವಳ ಬುದ್ಧಿಗೆ ಹೋದದ್ದರಿಂದ ಆಭರಣಕ್ಕೆ ಚೆಲುವು ಕೊಡುವಂತಹ ಸುಂದರಿ. ಅದು ಆಭರಣಕ್ಕೆ ಹೆಣ್ಣಿನಿಂದ ಸೌಂದರ್ಯ ಬರಬೇಕು ಅಂತ ಆಭರಣದಿಂದ ಹೆಣ್ಣಿಗೆ ಸೌಂದರ್ಯ ಬರುತ್ತದೆ. ಅಂಥ ಸುಷ್ಟು ಅಲಂಕೃತ ಯಾರು ಸರ್ವಾಂಗಿ ಕಿಶೋರಿ. ಆ ಹುಡುಗಿಯನ್ನು ನೋಡಿ ಬಜೀತಿ ಅಲ್ಲಿ ಅಗ್ನಿ ಪ್ರತಿಷ್ಠೆ ಮಾಡಿದ್ದಾರೆ. ಮದುವೆ ಅಗ್ನಿ ಸಾಕ್ಷಿತ್ವಾಗಿ ಮದುವೆ ಆಗಬೇಕು. ಇವು ಗಂಡನ ಕೈ ಹಿಡ್ಕೊಂಡು ಪರಿಕ್ರಮಂತಿ ಮುದ್ವಾಹೆ, ಅವಳು ಗಂಡನ ಕೈ ಹಿಡ್ಕೊಂಡು ಅಗ್ನಿ ಪ್ರದಕ್ಷಿಣೆ ಬರ್ತಾ ಇದ್ದಾಳೆ. ಚಕಮೇ ಅಗ್ನಿಗೆ ಶುಕಿ ಅಗ್ನಿಗೆ ಆಸೆ ಆಗೋಯ್ತಂತೆ ಹುಡುಗಿ. ಈ ಚಂದ ಹುಡುಗಿ ಹಾರಿಸ್ಬಿಟ್ರೆ ಈ ಸುದ್ದಿ ಗೊತ್ತಾದ್ರೆ ಏನು ಅಗ್ನಿ ಸಾಕ್ಷಿವಾಗಿ ಯಾರು ಮದುವೆ ಆಗೋದು? ಇನ್ನು ಬೇಡ, ನಮ್ಮ ಮದುವೆಯಲ್ಲಿ ಅಗ್ನಿ ಬೇಡ. ಆದರೆ ಅದಕ್ಕೆ ಉದಾಹರಣೆ ಹೇಳ್ತಾರೆ. ಶುಕೀಮಿ ಮಾತು ಈ ಕೆಲಸ ಹಿಂದೊಮ್ಮೆ ಅಗ್ನಿ ಮಾಡಿದ್ದಾರೆ. ಹಿಂದೆ ಒಬ್ಬ ರಾಜ ಇದ್ದ. ಆ ಒಬ್ಬ ರಾಜನಿಗೆ ಶುಕಿ ಅಂತ ಅನ್ನೋಳೊಬ್ಳು ಮಗಳಿದ್ಲು. ಅವಳಿಗೆ ಮದುವೆ ಮಾಡಿದಾಗ ಇವನು ಅದೃಶ್ಯ ರೂಪದಿಂದ ಬಂದು ಅವಳಿಗೆ ಹಾರಿಸಿಕೊಂಡು ಹೋಗಿದ್ದಂತೆ ಅಗ್ನಿ. ಅದು ಒಳ್ಳೆದಾಯ್ತು. ಇವನು ಶುಕಿ, ಅವಳು ಶುಕಿ, ಇವನು ಶಿಖಿ. ನಾವು ಪಕ್ಷಿ ಚೆನ್ನಾಗಿ. ಹಾಗೆ ಈ ಹುಡುಗಿಯನ್ನು ನೋಡಿ ಹಾರಿಸಿ ಬಿಡಬೇಕು ಅನ್ನೋಷ್ಟು ಮನಸ್ಸಾಯ್ತಂತೆ. ಅಷ್ಟು ಚಂದ ಇದು. ಪುಣ್ಯಕ್ಕೆ ಹಾರಿಸ್ಕೊಂಡು ಹೋಗ್ಲಿಕ್ಕೆ ಮದುವೆ ಆಯ್ತು. ದಾಂಪತ್ಯ ಜೀವನ ನಡಿ. ದಾಂಪತ್ಯ ಜೀವನದಲ್ಲಿ 10 ಜನ ಮಕ್ಕಳು. ಶತಧೃತಿ ಮತ್ತು ಈ ಪ್ರಾಚೀನ ಬರ್ಹಿ 10 ಜನ ಮಕ್ಕಳು. ನವಾಶಿ ಅಂದರೆ ಅವರಿಗೆ ಎಲ್ಲರಿಗೂ ಒಟ್ಟಿಗೆ ಒಂದು ಹೆಸರು ಏನು ಅಂದರೆ ಪ್ರಚೇತಸರು ಅಂತ ಅವರಿಗೆ ಬೇರೆ ಬೇರೆ ಹೆಸರು ಭಾಗವತ ಆಗಲಿ ಯಾವ ಪುರಾಣವೂ ಹೇಳಿಲ್ಲ. ಎಲ್ಲರಿಗೂ ಒಟ್ಟಿಗೆ ಇವರು ಪ್ರಚೇತಸರು ಅಂತ ಹೆಸರು. ಮಕ್ಕಳು ದೊಡ್ಡದಾದ ಅವರು ವೇದಾಧ್ಯಯನ ಮಾಡಿ ವಿದ್ವಾಂಸರಾದ. ದೊಡ್ಡದಾದ ಮೇಲೆ ಅಪ್ಪ ಹೇಳಿದಂತೆ ಸೃಷ್ಟಿ ವಿಸ್ತಾರ ಮಾಡಿಯಪ್ಪ, ಅದಕ್ಕೆ ಬೇಕಾದ ಶಕ್ತಿ ಸಂಪಾದನೆ ಮಾಡಿಕೊಂಡು ಅಪ್ಪನ ಮಾತು ಕೇಳಿ ತಪಸ್ಸು ಮಾಡಬೇಕು ಅಂತ ಹೊರಟು. ಹಿಂದಿನ ಕಾಲದಲ್ಲಿ ಎನರ್ಜಿ ಸಂಪಾದನೆ ಮಾಡಬೇಕು ಅಂದರೆ ತಪಸ್ಸು ಮಾಡಬೇಕು. ತಪಸ್ಸು ಅಂದರೆ ಮಾನಸಿಕವಾಗಿ ಆಳವಾದ ಡೀಪ್ ಥಿಂಕಿಂಗಿನಿಂದ ನಮ್ಮ ಕಾನ್ಸಂಟ್ರೇಷನ್ ಮೂಲಕ ಮನಸ್ಸಿನ ಶಕ್ತಿಯನ್ನು ಬೆಳೆಸಿಕೊಂಡ್ರೆ ತಪಸ್ಸು ಮಾಡಬೇಕು. ಅವರು ಏನು ತಪಸ್ಸು ಅಂದರೆ ಬಹಳ ದಿನಗಳ ಕಾಲ, ಬಹಳ ಸಂವತ್ಸರಗಳ ಕಾಲ ಸಮುದ್ರದಲ್ಲಿ ಇದ್ದು ಶ್ವಾಸ ನಿರೋಧ ಮಾಡಿ ತಪಸ್ಸು ಮಾಡಬೇಕು ಅಂತ ಸಮುದ್ರದ ತೀರಕ್ಕೆ ಹೋಗಿದ್ದಾರೆ 10 ಜನವು. ಆವಾಗ ಸಮುದ್ರಕ್ಕೆ ಹೋಗುವ ದಾರಿಯಲ್ಲಿ ಒಂದು ಸರೋವರಗಳು. ಸರೋವರವನ್ನ ಒಳ್ಳೆ ಟ್ರಾನ್ಸ್ಪರೆಂಟ್ ಸ್ವಚ್ಛವಾದ ಸರೋವರ. ಅದು ಎಷ್ಟು ಸ್ವಚ್ಛವಾಗಿತ್ತು ಅನ್ನೋದಕ್ಕೆ ವೇದವ್ಯಾಸ ಹೇಳ್ತಾರೆ, ಅದನ್ನು ಹಣ್ಣು ಮನೆಯುವ ಸ್ವಚ್ಛ ಅಂತ. ಜ್ಞಾನಿಗಳ ಮನಸ್ಸಿನಂತೆ ಸ್ವಚ್ಛವಾಗಿತ್ತು. ಅದು ಅವರೇ ಕೊಡ್ಬೇಕು ಆ ಉಪಮಾನ. ಜ್ಞಾನಿಗಳ ಮನಸ್ಸು ನಿರ್ಮಲವಾಗಿರ್ತದೆ, ಕೊಳೆ ಇರೋಲ್ಲ. ಜ್ಞಾನಿಗಳ ಮನಸ್ಸಿನಂತೆ ಸ್ವಚ್ಛವಾಗಿದ್ದಂತೆ ಆ ಸರೋವರ. ಅದರಲ್ಲಿ ಬೇಕಾದಷ್ಟು ಹೂಗಳು,
ಹಂಸ ಕಾರಂಡವಂತಹ ಪಕ್ಷಿಗಳು ಬಹಳ ಸುಂದರವಾದ ಕೊಳ ಅವರ ಕಣ್ಣಿಗೆ ಬಿತ್ತು. ಆಶ್ಚರ್ಯ, ಯಾವಾಗಲೂ ಒಳ್ಳೆ ಸುಂದರವಾದಂತಹ ಸರೋವರ, ಹೂವು, ನೀರು ನೋಡಿದರೆ ಸೆಳೆತಲ್ಲ ಮನುಷ್ಯನಿಗೆ. ಸಹಜವಾಗಿ ಆ ಸರೋವರದ ಹತ್ರ ಹೋದಂತಕ್ಕೆ ಅದು ಚೆನ್ನಾಗಿದೆಪ್ಪ, ತುಂಬ ಚೆನ್ನಾಗಿದೆ ಸರೋವರ, ನೋಡ್ಬೇಕ. ಹೋದರೆ ಸಂಗೀತ ಕೇಳಿ ಬರ್ತದೆ, ಮೃದಂಗ, ಇನ್ಸ್ಟ್ರೂಮೆಂಟು, ವೋಕಲ್, ತಾಯಿದು ಯಾರೋ ಹಾಡ್ತಾ ಇದ್ದಾರೆ, ಅದಕ್ಕೆ ಯಾರೋ ಮೃದಂಗ ಬಾರಿಸ್ತಾ ಇದ್ದಾರೆ. ಇವ್ನಿಗೆ ಇನ್ನೂ ಆಶ್ಚರ್ಯ ಆಯಿತು, ಎಷ್ಟದ ಕಥೆ ಇದೇನು. ಹೀಗೆ ನೋಡ್ತಾ ಇದ್ದ ಹಾಗೆ ಅವ ಶಿವ ನೀರಿನಿಂದ ಮೇಲೆ ಬಂದ, ಸಾಕ್ಷಾತ್ ಶಿವ ಮೇಲೆ ಬಂದ. ನೀರಿನಿಂದ ಮೇಲೆ ಬಂದಾಗ ಅವನ ಒಟ್ಟಿಗೆಲ್ಲ ಅವನ ಗಾಯಕರು, ಅವನ ಒಳಗಿನ ಸಂಗೀತ, ಅವರು ಸ್ತೋತ್ರ ಮಾಡ್ತಾ ಒಟ್ಟಿಗೆ ಬರ್ತಾ ಇದ್ದಾರೆ. ದೇವತೆಗಳ ಪರಿವಾರ, ಗಾಯಕರ ಪರಿವಾರ ಶಿವನ. ಇವನಿಗೆ ಈ ಕಲ್ಪನಾತೀತವಾದಂತಹ ಒಂದು ದೃಶ್ಯ, ಶಿವ ಕಾಣಿಸ್ಕೊಂಡ್ಬಿಟ್ಟ ಅಂತ ಉತ್ತಮ ನಮಸ್ಕಾರ ಮಾಡ್ತಾರೆ. ನಮಸ್ಕಾರ ಮಾಡಿದಾಗ ಅವನು ಹೇಳ್ತಾನೆ, ಯೂಯಂ ಬರ್ಹಿಷದ ಪುತ್ರ ವಿದಿತ ಚಿಕಿತ್ಸಿತ. ನೀವು ಬರ್ಹಿಷದ ಪ್ರಾಚೀನ ಬರ್ಹಿಯ ಮಕ್ಕಳಲ್ವಾ ಅಂತ ಕೇಳಿದಂತೆ ಶಿವ. ಹೌದು ಪ್ರಭು, ನಾವು ಪ್ರಾಚೀನ ಬರ್ಹಿಯ ಮಕ್ಕಳು. ನೀವೀಗ ಯಾಕೆ ಹೊರಟದ್ದು ಅಂತ ಗೊತ್ತು ನನಗೆ. ವಿದಿತಂ ಚಿಕಿತ್ಸಿತ, ತಪಸ್ಸು ಮಾಡಿ ಅವನ ಸ್ಥಿತಿ ಪಡಿಬೇಕು ಅಂತ ಹೊರಟಿದ್ದೀರಲ್ವಾ, ನಮಗೆ ಗೊತ್ತು, ಅದು ಗೊತ್ತು. ನಿಮ್ಮ ಮೇಲೆ ಪ್ರೀತಿಯಲ್ಲೇ ನಾನು ಬಂದದ್ದು, ಕಾಣಿಸಿಕೊಂಡದ್ದು. ಯಾಕೆ ನಮ್ಮ ಮೇಲೆ ನಿಮಗೆ ಎಷ್ಟು ಪ್ರೀತಿ? ಅವನು ಹೇಳ್ತಾನೆ, ಯಪರಸ್ತಮಸ ಸಾಕ್ಷಾತ್. ಅವನು ಅನ್ಯ ತ್ರಿಗುಣಾತ್ ಜೀವ ಸಂಜ್ಞಿತ. ಅವರು ಭಗವಂತಂ ವಾಸುದೇವ ಪ್ರಪನ್ನ ಸ ಪ್ರಯೋಹಿಮೆ. ಅವನು ಹೇಳ್ತಾನೆ, ನನಗೆ ಯಾರ ಮೇಲೆ ಇಷ್ಟ ಗೊತ್ತಾ? ನನಗೆ ಬಹಳ ಇಷ್ಟ ಯಾರ ಮೇಲೆ ಅಂದರೆ, ಯಾರು ಪರಹ ತಮಸ ಸಾಕ್ಷಾತ್ ಅನ್ಯ ತ್ರಿಗುಣ ಜೀವ ಸಂಜ. ಈ ತ್ರಿಗುಣಗಳ ಪ್ರಭಾವಕ್ಕೆ ಒಳಗಾಗಿರ್ತಕ್ಕ ಎಲ್ಲ ಜೀವನಗಳಿಗಿಂತಲೂ ಭಿನ್ನನಾದ, ವಿಲಕ್ಷಣನಾದ. ತಮಸಃ ಪ್ರಕೃತಿ, ಈ ಇಡೀ ಜಗತ್ತನ್ನು ಆವರಣ ಮಾಡಿರ್ತಕ್ಕಂಥ ಮೂಲ ಪ್ರಕೃತಿ ಉಂಟಲ್ಲ, ಅದಕ್ಕಿಂತಲೂ ಪರಸ್ತ ಆಚೆಗೆ ಇರುವವ, ಪ್ರಕೃತಿ ಅತೀತನಾದ, ಅಪರಾಕೃತನಾದ, ಸರ್ವಜೀವ ವಿಲಕ್ಷಣನಾದ ಭಗವಂತಂ ವಾಸುದೇವಂ ಪ್ರಪನ್ನ. ಯಾರು ಅಂಥ ನಾರಾಯಣನನ್ನ ಆರಾಧನೆ ಮಾಡ್ತಾರೆ, ನಾರಾಯಣನ ಭಕ್ತರೋದೇ ನನಗೆ ಬಹಳ ಇಷ್ಟಪ್ಪ ಅಂತ ಶಿವ ಹೇಳ್ತಾರೆ. ಸಪ್ರಿಯೋಹಿಮೆ, ನೀವು ನಾರಾಯಣನ ಭಕ್ತರು, ಅದಕ್ಕೋಸ್ಕರ ನಿಮಗೆ ಕಾಣಿಸಿಕೊಂಡೆ ನಾನು. ಅದರಿಂದ ನೀವು ಶಿವನನ್ನು ಒಲಿಸಿಕೊಳ್ಳಬೇಕು ಅಂದರೆ ನಾರಾಯಣನಲ್ಲಿ ಭಕ್ತಿ ಮಾಡಬೇಕು. ಬಹಳ ಜನಕ್ಕೆ ಈ ಸಂಗತಿ ಗೊತ್ತಿಲ್ಲ. ನೀವು ದೊಡ್ಡ ನಾರಾಯಣ ಭಕ್ತರು. ಭಗವಂತಂ ವಾಸುದೇವಂ, ಭಗವಾನ್ ಅನ್ನುವ ಶಬ್ದವೇ ನಾರಾಯಣ ವಾಚಕ ಅಂತ ಮೊದಲ ಭಾಗವತದಲ್ಲಿ ಹೇಳಿದ್ದಾರೆ. ಪ್ರಜ್ಞೇತಿ ಪರಮಾತ್ಮೇತಿ ಭಗವಾನ್ ಇತಿ ಶಬ್ದ. ಭಗವಾನ್ ಅನ್ನುವ ಶಬ್ದವನ್ನು ನಾರಾಯಣನಿಗೆ, ವಿಷ್ಣುವಿಗೆ ಅಲ್ಲದೆ ಇನ್ಯಾರಿಗೂ ಸಾಕ್ಷಾತ್ತಾಗಿ ಬಳಸಬಾರದು. ಆ ರೀತಿ ಭಗವಂತನಾಗಿರ್ತಕ್ಕಂಥ ನಾರಾಯಣನಲ್ಲಿ ಯಾರು ಪ್ರಪನ್ನ, ಭಕ್ತಿಯಿಂದ ಯಾರು ನಾರಾಯಣನಿಗೆ ಶರಣಾಗ್ತಾರೆ, ಯಾರು ನಾರಾಯಣ ಭಕ್ತರು, ಸಪ್ರಿಯೋಹಿಮೆ, ಅವರು ಅಂದರೆ ನನಗೆ ಬಹಳ ಇಷ್ಟ. ಆದ್ದರಿಂದ ನಾನು ನಿಜವಾಗಿ ಮೆಚ್ಚುವುದು ಶೈವರನ್ನಲ್ಲ, ವೈಷ್ಣವರನ್ನು ಅಂತಾರೆ. ನಿಜವಾದ ವೈಷ್ಣವರನ್ನು ನಾನು ಮೆಚ್ಚಿಕೊಂಡೆ. ನೀವು ವೈಷ್ಣವರು, ವಿಷ್ಣು ಭಕ್ತಿ ಬೆಳೆಸಿಕೊಂಡವರು, ಹಾಗಾಗಿ ನಿಮ್ಮ ಮೇಲೆ ನನಗೆ ತುಂಬ ಪ್ರೀತಿ. ನಿಮಗೆ ಮಾರ್ಗದರ್ಶನ ಮಾಡಬೇಕು ಅಂತಲೇ ಬರ್ತದ್ದು ಅಂತ ಅವರಿಗೆ ಒಂದು ವಿಷ್ಣು ಗೀತೆಯನ್ನು ಉಪದೇಶ ಮಾಡ್ತಾರೆ. ವಿಷ್ಣುವನ್ನು ಹೇಗೆ ಉಪಾಸನೆ ಮಾಡಬೇಕು ಅಂತ. ಅದಕ್ಕೆ ಹೆಸರೇ ರುದ್ರಗೀತೆ ಅಂತ. ಅಂದರೆ ರುದ್ರ ಹಾಡಿದ ವಿಷ್ಣು ಗೀತೆ. ಅದನ್ನು ಉಪದೇಶ ಮಾಡ್ತಾನೆ ಅವರಿಗೆ. ಆ ಮುಂದಿನ ಭಾಗ ಎಲ್ಲವೂ ವಿಚಿತ್ರವಾದಂತಹ ಪ್ರಸಂಗ ಇದೆ ಈ ಸ್ಕಂಧದ ಮಾತುಗಳು. ಆ ರುದ್ರ ಏನು ಹೇಳಿದ, ಏನು ಉಪದೇಶಿಸಿದ ಅನ್ನೋದನ್ನು ನಾವು ನಾಳೆ ದಿವಸ ಸೇರಿದಾಗ ನೋಡೋಣ. ಅಲ್ಲಿ ತನಕ ನಿಮಗೆಲ್ಲ ಅಭಿನಂದನೆಗಳು ಮತ್ತು